ದೆಹಲಿಗೆ ತೆರಳಿದ್ದ ಕಾಂಗ್ರೆಸ್ ನಾಯಕರು ಮತ್ತು ಸಚಿವಾಕಾಂಕ್ಷಿಗಳು ನಿನ್ನೆ ಬರಿಗೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮುಂದೆ ಯಾವಾಗ ಸಂಪುಟ ವಿಸ್ತರಣೆ ಅನ್ನೋ ಪ್ರಶ್ನೆಗೆ ಸಿಎಂ ಹತ್ರ ಕೂಡ ಉತ್ತರ ಇಲ್ಲ. ಸಂಸತ್ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ದೆಹಲಿಗೆ ತೆರಳಿದ್ದವರು ಬರಿಗೈಯಲ್ಲಿ ವಾಪಸ್. ಮುಂದಿನ ವಾರ ಸಂಪುಟ ವಿಸ್ತರಣೆ ಆಗುತ್ತಾ? ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅಂತಿಮ ಮೊಹರು ಒತ್ತೇ ಬಿಡ್ತು ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಮತ್ತೆ ನಿರಾಸೆಯಾಗಿದೆ. ತಮ್ಮ ಪಟ್ಟಿಗಳ ಜೊತೆ ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ದೆಹಲಿಯಿಂದ ಒಂದರ್ಥದಲ್ಲಿ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಇವರ ಜೊತೆಗೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಿಂದ ಮರಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ದೆಹಲಿಯಲ್ಲಿ ಅಲಭ್ಯರಾದ ಕಾರಣ ರಾಜ್ಯ ನಾಯಕರ ಚರ್ಚೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಜೊತೆಗಷ್ಟೇ ಸೀಮಿತವಾಗಿತ್ತು. ರಾಹುಲ್ ಗಾಂಧಿ ಜೊತೆಗೆ ಸಭೆ ನಡೆದರೂ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡ ಮಾಹಿತಿ ಇಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ಮುಂದೆ ಯಾವಾಗ ಎಂಬ ಪ್ರಶ್ನೆ ಎದ್ದಿದೆ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನ್ ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ. ಬಂದ ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ. ಜುಲೈ 20ರಿಂದ ಮುಂಗಾರು ಅಧಿವೇಶನ. ರಾಹುಲ್ ಖರ್ಗೆ ಸಿದ್ಧತೆಯಲ್ಲಿ ತಲ್ಲೀನ. ಹೌದು, ಜುಲೈ 20ರಂದು ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಲಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಲೀಡರ್ಗಳಾಗಿರುವಂಥ ರಾಹುಲ್ ಗಾಂಧಿ ಲೋಕಸಭೆಯಲ್ಲೂ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲೂ ವಿಪಕ್ಷ ನಾಯಕರು ಈ ಬಾರಿಯ ಅಧಿವೇಶನದಲ್ಲಿ ಮಹತ್ವದ ಹಲವು ಬಿಲ್ಗಳನ್ನು ಕೇಂದ್ರ ಸರ್ಕಾರ ಮಂಡಿಸಲು ಸಿದ್ಧತೆ ನಡೆಸಿದೆ. ಯಾವ ಮಸೂದೆಗಳ ಮಂಡನೆ? ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತಿದ್ದುಪಡಿ ವಿಧೇಯಕ, ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಯುವ ವಿಧೇಯಕ, ವಿಕಸಿತ ಭಾರತ ಶಿಕ್ಷಣ ಸಂಸ್ಥೆ ತಿದ್ದುಪಡಿ ವಿಧೇಯಕ ಹಾಗೂ ಜನಪ್ರತಿನಿಧಿಗಳಿಗೆ 30 ದಿನಗಳ ಶಿಕ್ಷೆಯಾದರೆ ಪದವಿ ಕಳೆದುಕೊಳ್ಳುವ ವಿಧೇಯಕಗಳು ಮಂಡನೆಯಾಗುವ ನಿರೀಕ್ಷೆ ಇದೆ. ಈ ಮಸೂದೆಗಳ ವಿರುದ್ಧ ಸದನದಲ್ಲಿ ಹೋರಾಟ ರೂಪಿಸಬೇಕಾಗಿದ್ದು ವಿರೋಧ ಪಕ್ಷದ ಕೆಲಸ. ಇಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಮಯ ನೀಡ್ತಾರೆ ಎಂಬ ಪ್ರಶ್ನೆ ಇದೆ. ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗಬಹುದು. ಯಾಕೆಂದ್ರೆ ತಮಗೂ ಗೊತ್ತಿದೆ, ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗತ್ತೆ ಅಂತ. ಯಾಕಂದ್ರೆ ಮುಖ್ಯಮಂತ್ರಿಗಳು ನನಗೆ ತಾರೀಖು ಹೇಳಿಲ್ಲ, ಆದ್ರೆ ಇದನ್ನ ತತ್ಕ್ಷಣ ನಾವು ಮುಗಿಸ್ಬೇಕು. ಎಷ್ಟು ಶೀಘ್ರವಾಗಿ ಇದನ್ನ ಮುಗಿಸಿದ್ರೆ ಅಷ್ಟು ಒಳ್ಳೇದು ಅಂತ ಹೇಳಿದ್ದಾರೆ. ಬಿಡುಬಿಟ್ಟು ಈ ಕೆಲವು ದಿನದಲ್ಲಿ ಆಗತ್ತೆ. ಇದರ ಜೊತೆಗೆ ಈ ಹಿಂದೆ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿದಾಗ ಇಂಡಿ ಒಕ್ಕೂಟದ ಬಳಿ ರಾಜ್ಯಸಭೆಯಲ್ಲಿ ಸಂಖ್ಯಾ ಬಲವಿತ್ತು. ಅಲ್ಲದೆ ಟಿಎಂಸಿಯ ಸಂಸದರು ಮತ್ತು ಶಿವಸೇನಾ ಉದ್ಧವ್ ಠಾಕ್ರೆ ಬಣದ ಸಂಸದರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರು. ಆಗ ಎನ್ಡಿಎಗೆ ಮಸೂದೆ ಪಾಸ್ ಮಾಡಲು ಬೇಕಾಗಿದ್ದ ಸಂಖ್ಯಾಬಲ ಇರಲಿಲ್ಲ. ಆದರೆ ಈಗ ಬದಲಾಗಿರುವಂತಹ ರಾಜಕೀಯ ವಾತಾವರಣದಲ್ಲಿ ಟಿಎಂಸಿ ಒಡೆದು ಹೋಳಾಗಿದೆ. ಹಲವು ಸಂಸದರು ಬಿಜೆಪಿ ಸೇರಿದ್ದಾರೆ. ಇದು ಕಾಂಗ್ರೆಸ್ಗೆ ಕಠಿಣ ಪರಿಸ್ಥಿತಿ ತಂದಿಟ್ಟಿದ್ದು ಪಕ್ಷದ ನಾಯಕರ ಕಾರ್ಯತಂತ್ರ ಏನಾಗಲಿದೆ ಅನ್ನೋ ಕುತೂಹಲವಿದೆ. ಹಾಗಾಗಿ ಹೈಕಮಾಂಡ್ ಶಿವಕುಮಾರ್ ಸಂಪುಟದ ವಿಸ್ತರಣೆಗೆ ತಕ್ಷಣಕ್ಕೆ ಆದ್ಯತೆ ನೀಡುತ್ತಾ ಅನ್ನೋ ಕುತೂಹಲವಿದೆ. ಈ ವಾರ ನಡೆಯಬೇಕಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಮುಂದಿನ ವಾರಕ್ಕೆ ಶಿಫ್ಟ್ ಆಗಿದೆ. ಸೋಮವಾರದಿಂದ ಸಂಸತ್ ಅಧಿವೇಶನ ಪ್ರಾರಂಭವಾಗ್ತಿದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿಯಾಗಿರಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಇದನ್ನು ಪ್ರಕ್ರಿಯೆಯನ್ನು ಮುಂದೂಡಿ ಮತ್ತೆ ರಾಜ್ಯ ನಾಯಕರಿಗೆ ನಿರಾಸೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು,
ಈ ಎರಡನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಏನಾಗಬಹುದು, ಯಾವಾಗ, ಹಾಗಾದರೆ ಇನ್ನು ಎಷ್ಟು ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ, ಹೀಗೆ ಮುಂದೂಡಿಕೆ ಮಾಡಿರೋದಕ್ಕೆ ಕಾರಣ ಏನು, ಅಥವಾ ಇದನ್ನು ಹೋಲ್ಡ್ ಮಾಡಿ ಸಡನ್ನಾಗಿ ಅನೌನ್ಸ್ ಮಾಡ್ತಾರೆ, ಏನಿದ್ರೆ ಹಿಂದಿನ ಸ್ಟ್ರಾಟಜಿ? ಹನುಮಂತ್. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಸಂಗ್ರಹ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂತಂದು ಹೇಳಿದ್ರೆ, ಈ ದಿನಾಂಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಸೇರಿದಂತೆ ಎಲ್ಲರೂ ಕೂಡ ದೆಹಲಿಗೆ ಹೋಗುವ ಮುನ್ನವೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಮತ್ತು AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವ್ರನ್ನ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಪ್ರತ್ಯೇಕವಾಗಿ ಭೇಟಿಯಾಗಿ ತಮಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಮಂಡಿಸುವಂಥ ಕೆಲಸವನ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಆಗಾಗ ಮಾಡ್ತಾನೆ ಇದ್ದಾರೆ. ಯಾವಾಗ ಮೊದಲ ಹಂತದ ಕ್ಯಾಬಿನೆಟ್ ಆಯಿತು, ಅದಾದ ನಂತರದಲ್ಲಿ ಎರಡನೇ ಹಂತದಲ್ಲಿ ಮಾಡ್ತಾರೆ ಅನ್ನುವಂಥ ಆ ಗ್ಯಾಪ್ ಏನಿತ್ತು, ಆ ಗ್ಯಾಪ್ನಲ್ಲಿ ಪ್ರತಿ ಬಾರಿಯೂ ಕೂಡ ದೆಹಲಿಗೆ ಹೋಗಿ ಮನವಿ ಮಾಡುವಂಥ ಕೆಲಸವನ್ನ ಒಂದಷ್ಟು ಮನವರಿಕೆ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಪ್ರಾಥಮಿಕ ಹಂತದ ಮಾಹಿತಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಅದನ್ನ ಒಂದಷ್ಟು ಶಾರ್ಟ್ ಲಿಸ್ಟ್ ಅನ್ನ ಮಾಡಿಕೊಂಡು ಯಾರಿಗೆ ಕೊಡಬೇಕು, ಮುಂಬರುವಂಥ ಚುನಾವಣೆಯ ದೃಷ್ಟಿಕೋನದಲ್ಲಿ ಯಾರಿಗೆ ಆ ಪಟ್ಟವನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಈ ನಡುವೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲಭ್ಯದಿಂದಾಗಿ ಆ ಒಂದು ಪ್ರಕ್ರಿಯೆಗೆ ಒಂದಷ್ಟು ಶಾರ್ಟ್ ಬ್ರೇಕ್ ಸಿಕ್ಕಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ರಾಜ್ಯದವರೇ ಆದಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಚಿವ ಸ್ಥಾನವನ್ನು ವಿಸ್ತರಣೆ ಸಂದರ್ಭದಲ್ಲಿ ಇರಲಿಲ್ಲ ಅಂತಂದು ಹೇಳಿದ್ರೆ ಅದು ಬೇರೆದ್ದೇ ಸಂದೇಶ ಆಗುತ್ತೆ. ಹಾಗಾಗಿ ಅವರು ಮತ್ತೆ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡು ಆ ದಿನಾಂಕದಲ್ಲಿ ಶಾರ್ಟ್ ಲಿಸ್ಟ್ ಏನಿದೆ ಅದರಲ್ಲಿ ಫೈನಲ್ ಮಾಡುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತಿದೆ. ಯಾಕೆಂತಂದು ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಕೂಡ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಈ ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರದಲ್ಲಿ ಒಂದು ಸುದೀರ್ಘವಾದಂಥ ಸಭೆ ಆಗಬೇಕು. ಆ ಒಂದು ಸಭೆಯ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನೋಂಥ ಒಂದಷ್ಟು ಸೂಚನೆಗಳು ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಇವರೆಲ್ಲರಿಗೂ ಕೂಡ ರಾಜ್ಯದಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಅಭಿಪ್ರಾಯಗಳು ಮತ್ತೆ ಹಿಡಿತ ರಾಜಕಾರಣದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಅವರ ಅಭಿಪ್ರಾಯ ಕೇಳ್ತಾ ಇದ್ರೆ ಹನುಮಂತು, ರೈಟ್ ಹನುಮಂತು, ಈಗ 3 ಪಟ್ಟಿ ಹಿಡ್ಕೊಂಡು ಇಲ್ಲಿಂದ ಹೋಗಿರುವಂಥದ್ದು. ಸಿದ್ದರಾಮಯ್ಯನವ್ರದ್ದು ಒಂದು ಲಿಸ್ಟು, ಡಾಕ್ಟರ್ G ಪರಮೇಶ್ವರ್ ಅವ್ರದ್ದು ಒಂದಷ್ಟು ಪ್ರಿಫರೆನ್ಸಸ್ಸು, ಹಾಗೆಯೇ DK ಶಿವಕುಮಾರ್ ಅವರ ಪ್ರಿಫರೆನ್ಸಸ್ ಒಂದಿಷ್ಟು, ಇದ್ರ ಜೊತೆ ಆ ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಇನ್ನೂ ಕೆಲವು ಪವರ್ ಸೆಂಟರ್ಸು, ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಒಂದಷ್ಟು ಪ್ರಿಫರೆನ್ಸು. ಸೊ ಹೀಗೆ ಯಾರನ್ನೂ ಬಿಟ್ಕೊಡೋ ಹಾಗಿಲ್ಲ, ಇಲ್ಲಿ ಯಾವ ನಾಯಕರನ್ನೂ ಬಿಟ್ಕೊಡೋ ಹಾಗಿಲ್ಲ. ಇದು ಹೈಕಮಾಂಡ್ಗೆ ಕಷ್ಟ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು. ಎರಡನೇದು, ಹೈಕಮಾಂಡ್ ಹೇಳಿದಂತಹ ಮಾನದಂಡಗಳನ್ನು ಇವರು ಅನುಸರಿಸ್ತಾ ಇಲ್ಲ, ಬದಲಾಗಿ ತಮ್ಮದೇ ಪ್ರಿಫರೆನ್ಸಸ್ ಮೇಲೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನ. ಹಾಗಾಗಿ ಮತ್ತೆ ವಾಪಸ್ ಅದನ್ನು ರೀಫ್ರೇಮ್ ಮಾಡ್ಕೊಂಡು ಬನ್ನಿ ಅಂತ, ಮತ್ತೆ ಇನ್ನೊಂದು ಸಾರಿ ಆಯ್ಕೆ ಮಾಡ್ಕೊಂಡು ಬನ್ನಿ ಅಂತ ಏನಾದರೂ ವಾಪಸ್ ಕಳಿಸಿದಾರಾ, ಏನು ಕತೆ? ಶ್ರೀಲಕ್ಷ್ಮಿ, ಖಂಡಿತ ಇಲ್ಲಿ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನವನ್ನ ಪಡಿಬೇಕು ಅಂತಂದು ಹೇಳಿದ್ರೆ 7 ಸುತ್ತಿನ ಕೋಟೆಯನ್ನ ದಾಟಬೇಕು ಅನ್ನುವಂಥ ವಿಚಾರವನ್ನ ನಾವೇ ಕೆಲವು ದಿನಗಳ ಹಿಂದೆ ಸುದ್ದಿಯನ್ನ ಪ್ರಸ್ತಾಪ ಮಾಡಿದ್ವಿ. ಅದು ಒಂದು ರಾಹುಲ್ ಗಾಂಧಿ ಅವರು, ಎರಡನೇದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೊಂದು ಕಡೆಗೆ KC ವೇಣುಗೋಪಾಲ್, ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮತ್ತೆ ಈಗ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಮತ್ತೆ ಡಾಕ್ಟರ್ G ಪರಮೇಶ್ವರ್ ಅವರು, ಇವರೆಲ್ಲರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿಕೊಂಡೇ ಸಂಪುಟವನ್ನ ಮಾಡಬೇಕಾಗಿದೆ. ಯಾಕೆ ಅಂತಂದು ಹೇಳಿದ್ರೆ, ಇವರೆಲ್ಲರ ನಾಯಕತ್ವವು ಮತ್ತೆ ಮುಂಬರುವಂಥ ದಿನಗಳಲ್ಲಿ ಇವರ ಒಂದಷ್ಟು ಶಾಂತಿಯ ಸಮಾಧಾನ ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಅಗತ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಇವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಬೇಕಾಗಿದೆ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಪ್ರಬಲವಾದಂತಹ ವಾದ ಮತ್ತಷ್ಟು ಸೂಚನೆಗಳೇನಂತಂದು ಹೇಳಿದ್ರೆ, ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು, ಅದರಲ್ಲೂ ಕೂಡ ಸೈದ್ಧಾಂತಿಕವಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ವಿಚಾರಗಳಲ್ಲಾಗಿರ್ಬೋದು, ಸೈದ್ಧಾಂತಿಕವಾಗಿ ಸಂಘಟನೆ ಮಾಡುವಂತಹ ವಿಚಾರಗಳಲ್ಲಾಗಿರ್ಬೋದು, ಮತ್ತೆ ಸೈದ್ಧಾಂತಿಕವಾಗಿ ಹೋರಾಟಗಳನ್ನ ರೂಪಿಸುವಂತ ವಿಚಾರಗಳಲ್ಲಾಗಿರ್ಬೋದು, ಈ ಇಂತಹ ವಿಚಾರಗಳಲ್ಲಿ ಯಾರಿರ್ತಾರೆ ಅಂತವ್ರಿಗೆ ಮಣೆ ಹಾಕಬೇಕು ಅನ್ನೋಂಥ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಸೂಚನೆಗಳನ್ನು ಕೊಟ್ಟಂತ ಇದೆ. ಯಾಕೆ ಅಂತಂದು ಹೇಳಿದ್ರೆ, ತಮಿಳುನಾಡಿನ ವಿಚಾರದಲ್ಲಿ ಒಂದೊಂದು ತೆಗೆದುಕೊಂಡಂತಹ ನಿರ್ಧಾರ, ಅಲ್ಲಿ ಒಂದು ವಿಜಯ್ ಅವ್ರ ಜೊತೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಜಂಜಿ ರಾಜಕಾರಣಕ್ಕೆ ತಕ್ಕಂತೆ ನಾವು ರಾಜಕಾರಣ ಮಾಡಬೇಕು ಅಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಒಂದಷ್ಟು ಐಡಿಯಾಲಜಿಗಳಿಗೆ ಫೈಟ್ ಮಾಡುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಮುಂಬರುವಂಥ ದಿನಗಳಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಅಭಿಪ್ರಾಯಗಳಿದ್ದಾವೆ.
ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊಸಬರಿಗೆ ಆದ್ಯತೆ ಕೊಡಬೇಕು ಅಂತ ಹಿನ್ನೆಲೆ ಇದ್ದಾಗಲೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೊಸಬರಿಗೆ ಮತ್ತು ಅದರ ಜೊತೆಗೆ ಅನುಭವ ಇರುವಂತವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಾದಗಳನ್ನ ಇಟ್ಕೊಂಡಿದ್ದಾರೆ. ಅವರವ್ರದ್ದೇ ಬೆಂಬಲಿಗರ ಒಂದಷ್ಟು ಲಿಸ್ಟ್ಗಳನ್ನು ಕೂಡ ಹೈಕಮಾಂಡ್ ಮುಂದೆ ತೆಗೆದುಕೊಂಡಂತ ಹೋದಂತ ಸಂದರ್ಭದಲ್ಲಿ ಯಾವೆಲ್ಲ ಹಳೆ ಹೆಸರುಗಳಿದಾವೆ ಅವುಗಳಿಗೆ ಒಂದಷ್ಟು ಬೇಡ ಅನ್ನುವಂಥ ಸೂಚನೆ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ.